Hi guys, good morning. Welcome back to my YouTube channel, Anu Reddy YouTube channel. ಸೊ ಎಲ್ಲರೂ ಹೇಗಿದ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಕಾಲೇಜ್ಗೆ ಹೊರಟಿದ್ದೀವಿ, ಟೈಮ್ ಆಗಿದೆ. ನಾನು ನನ್ನ ತಮ್ಮ ಹೋಗ್ತಾ ಇದ್ದೀವಿ. ಮುಂದ್ಗಡೆ ಏನೋ ದಾರಿ ಕೂಡ ಕಾಣಿಸ್ತಿಲ್ಲ. ಸೊ ಗಾಡಿಗಳೇನಾದರೂ ಬಂದರೆ ಕೂಡ ಕಾಣಿಸಲ್ಲ, ಫುಲ್ ಮಂಜಿದೆ ನೋಡಿ. ಹಿಂದೆ ಕೂಡ ಅದೇ ಫುಲ್ ಒಂಥರ ಚೆನ್ನಾಗಿದೆ ವೆದರ್ ನೋಡೋದಕ್ಕೆ. ಎಂಜಾಯ್ ಮಾಡ್ಬೋದು ಈ ವೆದರ್ನ ತುಂಬ ಚೆನ್ನಾಗಿ. ಸೊ ಗೈಸ್, ಟಿಫನ್ ಕೂಡ ಮಾಡಿಲ್ಲ, ಗ್ಯಾಸ್ ಆಗೋಗಿತ್ತು ಮನೆಯಲ್ಲಿ. ಸೊ ಅದಕ್ಕೆ ಮಾಡಿಲ್ಲ. ಇವಾಗ ಹೋಟೆಲಲ್ಲಿ ಹೋಗಿ ನಾನು ತಗೊಂಡು ಕಾಲೇಜ್ಗೆ ಹೋಗಬೇಕು. ಸೊ ಟೈಮ್ ಬೇರೆ ಆಗ್ತಿದೆ, ಬಸ್ಗೆ 35 ಆಗಿದೆ ಆಗಲೇ. ಇನ್ನೊಂದು 10 ಮಿನಿಟ್ಸಲ್ಲಿ ನಾವು ಹೋಗಬೇಕು, ಬಸ್ಸು ಬರುತ್ತೆ. ಸೊ ನೋಡೋಣ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡಿ. ಗೈಸ್, ಮನೆಗೆ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಕಾಲೇಜ್ನಿಂದ ಇವತ್ತು 1 ಅವರ್ ಬೇಗನೆ ಬಂದೆ. ಸೊ 15 ಮಿನಿಟ್ಸ್ ನಮಗೆ ಬೇಗ ಬಿಟ್ಟು, ಸೊ ಬಸ್ ಇತ್ತು, ಬಂದೆ. ನಮಗೇನಾದರೂ ಕರೆಕ್ಟ್ ಟೈಮ್ಗೆ ಏನಾದರೂ ಬಿಟ್ಟಿದ್ರೆ ನಾನು ಬರೋದು 3:30 ಆಗೋಗ್ತಾಯಿತ್ತು. ಸೊ ಈಗ 3:40 ಆಗ್ತಾಯಿತ್ತು. ಸೊ ಈಗ 2:30ಗೆಲ್ಲ ಬಂದಾಕಿದ್ದೀನಿ. ಸೊ ಬಂದು ಲಂಚ್ ಮಾಡಿ ನಾನು ಇವಾಗ ಕೂತ್ಕೊಂಡಿದ್ದೀನಿ ಆಚೆ ಕಡೆ. ಮನೆಯಲ್ಲಿದ್ದರೆ ಚಳಿ, ಇನ್ನೂ ಅಂದರೆ ಆಚೆ ಕಡೆಗೆ ಹೋದರೆ ಬಿಸಿಲು ಗೈಸ್. ಸೊ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀನಿ, ಸ್ವಲ್ಪ ಗಾಳಿನೂ ಮತ್ತು ಸ್ವಲ್ಪ ಬಿಸಿಲು ಕೂಡ ಬರುತ್ತೆ ಅಂತ. ಸೊ ಗೈಸ್, ಇಲ್ಲಿ ಬಂದು ನೋಡಿ, ಅಮ್ಮ ಹಾಕಿರೋದು ಇದೆಲ್ಲ ಗಿಡಗಳು. ಇದು ಬಂದ್ಬಿಟ್ಟು ಕನಕಾಂಬರ ಗಿಡ. ಈ ಬಿಸಿಲಲ್ಲಿ ಅಷ್ಟೊಂದು ಕಾಣಿಸಲ್ಲ ಅನಿಸುತ್ತೆ ಗಿಡಗಳು ಕೂಡ. ಇದೆಲ್ಲ ಕನಕಾಂಬರ ಗಿಡ, ಆಗಲೇ ಹೂವು ಕೂಡ ಬಿಟ್ಟಿದೆ ಇವು. ಈ ಗಿಡಗಳನ್ನೆಲ್ಲ ಊರಿಂದ ತಗೊಬಂದಿದ್ದಮ್ಮ. ಸೊ ಹಾಗೆ ಇದು ಮೆಣಸಿನ್ಕಾಯಿ ಗಿಡ, ನಾವೇನು ಹಾಕಿಲ್ಲ ಇದನ್ನು, ಅದೇ ಬಂದಿರೋದು. ಮೆಣಸಿನ್ಕಾಯಿ ಬಿಟ್ಟಿದೆ. ಏನಾದರೂ ಎಮರ್ಜೆನ್ಸಿಗೆ ಮನೆ ಹತ್ರನೇ ಇರುತ್ತೆ ಕಾಯಿ ಬೇಕಂದರೆ. ಸೊ ಹಾಗೆ ಇದೆಲ್ಲ ಕನಕಾಂಬರನೇ. ಇದು ಬಂದು ಏನೋ ಗಿಡ, ಸಾಂಬಾರ್ಗೆ ಹಾಕೋದು. ಮತ್ತು ಇಲ್ಲಿ ಬಂದು ಕೊಬ್ಬರಿ ಒಣಗಾಕಿದಾರಮ್ಮ, ಅಂದರೆ ತಲೆಗಾಗುತ್ತಲ್ಲ ಕೊಬ್ಬರಿ ಎಣ್ಣೆ. ಸೊ ಅದಕ್ಕೆ ಊರಿಂದ ತಗೊಬಂದಿದ್ದು ಕಾಯಿಗಳೆಲ್ಲ ಚಿಕ್ಕಪ್ಪ ಬಂದು ತಗೊಬಂದು ಕೊಟ್ಬಿಟ್ಟೋದ್ರು. ಸೊ ತುಂಬ ದಿವಸನೇ ಆಯಿತು ತಗೊಬಂದು ಕೊಟ್ಟು. ಅಮ್ಮ ಇವತ್ತು ಒಣಗಾಕಿದ್ದಾರೆ ಎಲ್ಲ ಒಡೆದ್ಬಿಟ್ಟು. ಪ್ಯೂರ್ ಆಯಿಲ್ ಬರುತ್ತಲ್ವ ಇದರಿಂದ, ಅದಕ್ಕೆ. ಸೊ ಇಲ್ಲಿ ವೇಸ್ಟದೆಲ್ಲನೂ ಇದೆ, ಇದೆಲ್ಲ ಎತ್ಬಿಡ್ತಾರೆ. ಸೊ ಚೆನ್ನಾಗಿರೋದು ಮಾತ್ರ ಹಾಕ್ಸ್ಕೊಳ್ತೀವಿ ಎಣ್ಣೆ. ಸೊ ಗೈಸ್, ಈಗ ನಾನು ಎಳ್ನೀರು ಕುಡಿತಾ ಇದ್ದೀನಿ. ನಾನೇ ಓಡ್ಕೊಂಡಿದ್ದು ಇದು. ಅಮ್ಮ ಮನೆಯಲ್ಲಿ ಇರಲಿಲ್ಲ, ಸೊ ಅದಕ್ಕೆ ನಾನೇ ಓಡ್ಕೊಂಡೆ. ನೋಡಿ ಎಷ್ಟು ದಪ್ಪ ಇದೆಯೋ ನೋಡೋದಕ್ಕೆ. ನೋಡೋದಕ್ಕೆ ತುಂಬ ಅಂದರೆ ದಪ್ಪ ಇದೆ. ವಾಟರ್ ಪರವಾಗಿಲ್ಲ, ಜಾಸ್ತಿನೇ ಇದೆ. ಹೆಲ್ತ್ಗೆ ಒಳ್ಳೇದಲ್ವಾ ಎಳ್ನೀರು ಕುಡಿದ್ರೆ, ಸೊ ಅದಕ್ಕೆ ಕುಡಿತಾ ಇದ್ದೀನಿ. ಡೈಲಿ ಏನು ಕುಡಿಯೋಲ್ಲ, ವೀಕ್ 1 ಟೈಮ್ ಆದರೂ ನಾನು ಕುಡಿತೀನಿ ಅಷ್ಟೆ, ಡೈಲಿ ಕುಡಿಯೋಲ್ಲ. ಅನ್ನವ್ರು ತಗೊಬರ್ತಾರಲ್ಲ, ತಗೊಬಂದು ಮನೇಲಿ ಇಕ್ಕಿದ್ರೆ ಕುಡಿತೀನಿ ಅಷ್ಟೆ. ಸೊ ಗೈಸ್, ನಾನೀಗ ಹೊಲ ಹತ್ರ ಬಂದಿದ್ದೀನಿ. ಅಮ್ಮ ಹೊಲ ಹತ್ರನೇ ಇದ್ರಲ್ಲ, ಸೊ ಅದಕ್ಕೆ ನಾನು ಬಂದೆ. ಅಮ್ಮ ಬಂದ್ಬಿಟ್ಟು ಹಸುಗೆ ಮೇವು ಕೊಯ್ತಿದ್ದಾರೆ ಇಲ್ಲಿ. ಸೊ ನಾನಿಲ್ಲಿ ಕುತ್ಕೊಂಡಿದ್ದೀನಿ. ಇದು ನಮ್ಮದೇ ಮೇವು ಹಾಕಿದ್ದಾರೆ. ಸೊ ಆ ಕಡೆ ಎಲ್ಲ ತೋರಿಸ್ತೀನಿ. ಆಲೂಗಡ್ಡೆ ಹಾಕಿದ್ವಲ್ಲ, ಸೊ ಅದಿನ್ನೂ ಸ್ವಲ್ಪ ದೊಡ್ಡದಾಗಿದೆ. ಸೊ ಅದನ್ನೆಲ್ಲ ತೋರಿಸ್ತೀನಿ. ಈಗ ಬಂದ್ಬಿಟ್ಟು ಅಮ್ಮ ಅಲ್ಲಿ ಉಳ್ಕೊಯ್ತಿದ್ದಾರೆ, ಅಲ್ಲಿಗೆ ಹೋಗಬೇಕು. ಸೊ ಇಷ್ಟೊತ್ತು ಗೊತ್ತಿರೋ ಅವ್ರು ಬಂದಿದ್ದರು. ಸೊ ಅಮ್ಮ ಮಾತಾಡ್ತಿದ್ರು. ಸೊ ಮಾತಾಡ್ಬಿಟ್ಟು ಮತ್ತೆ ಅಲ್ಲಿ ಹೋಗಿ ಕೊಯ್ತಿದ್ದಾರೆ ಹುಲ್ಲು ಎಲ್ಲ. ಮಾವಿನ ತೋಪ.
ಇದೆಲ್ಲ ಮಾವಿನ ತೋಪಲ್ಲೇ ನಾವು ಹುಲ್ಲಾಕಿರೋದು. ಜೋಳದ ಗೈಸ್ ಇದು ಹಾಕಿರೋದು ನಾವು ಜೋಳ. ಸೊ ಗೈಸ್ ಇದು ಬಂದು ನಮ್ಮ ಮೆಣಸಿನ್ಕಾಯಿ ಗಿಡ. ನೀವು ಇನ್ನೂ ಚಿಕ್ಕ ಗಿಡಗಳಿದ್ರೆ ಅವಾಗ ನೋಡಿರ್ತೀರ. ನೋಡಿ ಇವಾಗ ಎಷ್ಟು ದೊಡ್ಡ ಗಿಡಗಳಾಗಿದೆಯೋ. ಹೂವನ್ನು ಎಲ್ಲ ಚೆನ್ನಾಗಿ ಬಿಟ್ಟಿದೆ, ಹಾಗೆ ಕಾಯಿ ಕೂಡ ಬಿಟ್ಟಿದೆ. ನೋಡಿ ಇಲ್ಲೊಂದೊಂದೊಂದಿದೆ. ಸೊ ಆ ಕಡೆ ಎಲ್ಲ ಜಾಸ್ತಿನೇ ಬಿಟ್ಟಿದ್ದಾವೆ ಕಾಯಿ. ನೋಡಿ ಯಾವ ಥರ ಇದೆ ಅಂತ. ಇನ್ನೂ ಒಂದ್ಸಲಿ ಕೂಡ ಕಾಯಿ ನಾವು ಕಿತ್ತಿಲ್ಲ. ಸೊ ಇನ್ನೂ ಹೋಗ್ಬೇಕನ್ಸುತ್ತೆ ಇದನ್ನು ಕೀಳೋದಕ್ಕೆ. ಬನ್ನಿ ಇಲ್ಲಿದೆ ಚೆನ್ನಾಗಿ ಕಾಯಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ಬಂದ್ಬಿಟ್ಟು ಆಲೂಗಡ್ಡೆ ಗಿಡ. ಸೊ ನಿಮಗೆ ತೋರಿಸಿರ್ತೀನಿ ನಾನು. ಇದನ್ನು ಆಲೂಗಡ್ಡೆ ಹಾಕೋವಾಗ ವ್ಲಾಗ್ ಮಾಡಿದ್ದೆ ನಾನು. ಸೊ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ. ಆ ಬೊಂಬೆ ಬಂದ್ಬಿಟ್ಟು ಅಣ್ಣವ್ರು ಹಾಕಿರೋದು ಗಾಯ್ಸ್, ದೃಷ್ಟಿ ಆಗಬಾರ್ದು ಅಂತ. ಎಲ್ಲ ಫುಲ್ ಗೈಸ್. ನಾನು ಕಾಲೇಜಿಂದ ಬರೋವಾಗ ಗೋಬಿ ತಗೊಬಂದೆ, ಗೋಬಿ ತಿನ್ನೋಣ ಅಂತ. ನೋಡಿ ಕಲರ್ ಯಾವ ಥರ ಇದೆ ಅಂತ. ಸೊ ಈಗ ಕಲರ್ ಆಗ್ತಿಲ್ವಲ್ಲ, ಅದಕ್ಕೆ ಅನಿಸುತ್ತೆ ಈ ಕಲರ್ ಇರೋದು. ಇಲ್ಲಾಂದರೆ ಯಾವುದೋ ಸಾಸ್ ಜಾಸ್ತಿ ಹಾಕಿದ್ದಾರೆ. ಹಾಯ್ ಗೈಸ್, ನೆನ್ನೆ ವ್ಲಾಗ್ನಾಗ ಎಂಡ್ ಮಾಡೋದಕ್ಕಾಗಲಿಲ್ಲ. ಸೊ ನೈಟ್ ಆಗೋಗಿತ್ತಲ್ವ. ಸೊ ಅದಕ್ಕೆ ಈಗ ಬಂದ್ಬಿಟ್ಟು ಕಾಲೇಜ್ನಿಂದ ಬಂದು ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಬಂದ್ಬಿಟ್ಟು ಮೊನ್ನೆ ಬದನೆಕಾಯಿ ಸಾಂಬಾರು ಮಾಡಿದ್ದೆ, ಎಣ್ಣೆ ಬದನೆಕಾಯಿ. ಸೊ ಆ ರೆಸಿಪಿ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಹಾಕ್ತೀನಿ. ಒಂದ್ಸಲಿ ನೋಡಿ, ಒಂದ್ಸಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಮುದ್ದೆಗೆ, ರೈಸ್ಗೆ ಎಲ್ಲದಕ್ಕೂ ಪರ್ಫೆಕ್ಟಾಗಿರುತ್ತೆ ಅದು. ಸೊ ಒಂದ್ಸಲಿ ಟ್ರೈ ಮಾಡಿ. ಹಾಯ್ ಗಾಯ್ಸ್, ನಾನು ಬಂದು ಈಗ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದ್ರ ಮೊದಲು ಬಂದ್ಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಬಿಳಿ ಎಳ್ಳು ಬರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಎತ್ತಿ ಸೈಡ್ಗೆ ಇಟ್ಕೋಬೇಕು. ಅದೆಲ್ಲ ತಣ್ಣಗಾಕೋದಕ್ಕೆ ಬಿಡಬೇಕು. ಸೊ ಈಗ ಅದೇ ಫ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚಕ್ಕೆ ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಅದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ 1 ಗಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ. ಸೊ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಗೈಸ್ ಅದೆಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ತಗೊಂಡಿದ್ದೀನಿ ನಾನು. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಯಾವ ಥರ ಫ್ರೈ ಆಗಿದೆ ಅಂತ. ಈ ಥರ ಫ್ರೈ ಮಾಡ್ಕೊಳ್ಳಿ. ಸೊ ಇದೆಲ್ಲ ತಣ್ಣಗಾದ್ಮೇಲೆ ಅದ್ರಾಗೇನೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿ ಬರುತ್ತಲ್ವ, ಸೊ ಅದು ಮತ್ತು ಬಿಳಿ ಎಳ್ಳು, ಕಡಲೆ ಬೀಜ. ಸೊ ನಾವು ಫ್ರೈ ಮಾಡ್ಕೊಂಡು ಸೈಡಲ್ಲಿ ಎತ್ತಿಕ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ. ಸೊ ಅದ್ರಾಗೆ ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರ ಗೊತ್ತಾಗುತ್ತಲ್ವ, ಜಾಸ್ತಿ ಬೇಡ ಅಂದರೆ ಜಾಸ್ತಿ ಏನು ಹಾಕ್ಕೋಬೇಡಿ. ಸೊ ಮತ್ತು ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಇದ್ರಿಗೆ ನಾವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ, ನೋಡಿ ಉಪ್ಪನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಉಪ್ಪು ಜಾಸ್ತಿ ಏನು ಹಾಕ್ಕೋಬೇಡಿ. ಮತ್ತು ಸ್ವಲ್ಪ ಎಣ್ಣೆ, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ನೋಡಿ ನಾನು ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಮತ್ತು ನಾವು ಬದನೆಕಾಯಿನ ಬಂದ್ಬಿಟ್ಟು ಈ ಥರ 4 ಪೀಸಸ್ ಆಗಿ ಕಟ್ ಮಾಡಬೇಕಾಗುತ್ತೆ. ಸೊ ಅದು ಹಿಂದೆ ಇರುತ್ತಲ್ಲ, ಸೊ ಅದು ಹಾಗೆ ಇರಬೇಕು, ಹಾಗೆ ಕಟ್ ಮಾಡ್ಕೋಬೇಕು. ಸೊ ಈಗ ಆ ಮಸಾಲೆ ರುಬ್ಕೊಂಡಿರ್ತೀವಲ್ವ, ಅದೆಲ್ಲ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಈ ಥರ ಬದನೆಕಾಯಿ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಸೊ ಚೆನ್ನಾಗಿ ಇದನ್ನೆಲ್ಲ ಎಲ್ಲ ಪೀಸಸ್ಗೂ ಹಾಕ್ಕೊಂಡು ಸೊ ಚೆನ್ನಾಗಿ ಹಾಕ್ಕೊಳ್ಳಿ ಅದನ್ನೆಲ್ಲ. ಸೊ ಮತ್ತು ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಆಯಿಲ್ ಅಂತೂ ಜಾಸ್ತಿ ಹಾಕಲೇಬೇಕಲ್ವಾ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಆಯಿಲ್ನ. ಅಂದರೆ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ, ಅಷ್ಟೊಂದು ಜಾಸ್ತಿ ಅಂತ ಕೂಡ ಏನೂ ಇಲ್ಲ. ಸೊ ಆ ಎಣ್ಣೆ ಎಲ್ಲ ಕಾದ್ಮೇಲೆ
ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಬಂದ್ಬಿಟ್ಟು 1 ಗಡ್ಡೆ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಆಗಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆ ಒಳಗಡೆ ಹಾಕ್ಕೊಳ್ಳಲಿಲ್ಲ. ಸೊ ಅದಕ್ಕೆ ಇಲ್ಲಿ ಒಗ್ಗರಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಂದು ಇಲ್ಲಿ 2 ಸ್ಪೂನ್ಸ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಸೊ ಮತ್ತು ನಾವು ಮಸಾಲೆ ಎಲ್ಲ ಇಕ್ಕಿರ್ತೀವಲ್ಲ ಬದನೆಕಾಯಿ, ಸೊ ಅದನ್ನು ಎಣ್ಣೆ ಒಳಗಡೆ ಇಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಂತೂ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನಾನು ತೋರಿಸ್ತೀನಿ ಇಲ್ಲಿ ಯಾವ ಥರ ಅಂತ, ಅಂದರೆ ಯಾವ ಥರ ಫ್ರೈ ಆಗಬೇಕು ಅಂತ ಇಲ್ಲಿ ತೋರಿಸಿದ್ದೀನಿ. ಸೊ ಇದನ್ನೆಲ್ಲ ಅಂದರೆ ಎಲ್ಲ ಕಾಯಿಗಳಿಗೂ ಎಣ್ಣೆ ಅನ್ನೋದು ಮಿಕ್ಸ್ ಆಗಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪ ಹೊತ್ತು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಳನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಒಂದು 2 ಮಿನಿಟ್ಸ್ ಬಿಟ್ಟು ನೋಡಿದ್ರೆ ನೋಡಿ ಯಾವ ಥರ ಆಗಿದೆ ಅಂತ. ಸೊ ಇದು ಒಂದು ಸೈಡ್ ಆಗಿದೆ, ಮತ್ತು ಇನ್ನೂ ಒಂದು ಸೈಡ್ ಕೂಡ ನಾವು ಇದೇ ಥರ ಮಾಡ್ಕೋಬೇಕು. ಅದು 2 ಸೈಡೂ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಆವಾಗೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಎಣ್ಣೆ ಅಂದರೆ ಬದನೆಕಾಯಿ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ಅದು ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಆವಾಗಲೇ ನಾವು ಬದನೆಕಾಯಿ ಒಳಗಡೆ ಇಕ್ಕೊಂಡಿದ್ವಲ್ಲ ಮಸಾಲೆ, ಸೊ ಅದು ಇನ್ನೂ ಸ್ವಲ್ಪ ಮಿಕ್ಕಿರುತ್ತೆ. ಸೊ ಆ ಮಸಾಲೆನ ಹಾಕ್ಕೊಂಡು ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗಂತ ಜಾಸ್ತಿ ಕೂಡ ಹಾಕ್ಕೊಳ್ಳೋದಿಕ್ಕೆ ಹೋಗಬೇಡಿ. ರೈಸ್ಗಾದರೆ ಯಾವ ಥರ ಅಂದರೆ ಹಾಕ್ಕೋಬೇಕು ಆ ಥರ ಗೊತ್ತಾಗುತ್ತಲ್ವ, ನಾವು ರೈಸ್ಗೆ ಚಪಾತಿಗೆ ಯಾವ ಥರ ಇರುತ್ತೆ ಅಂತ. ಸೊ ಆ ಥರ ನೋಡಿ. ಮತ್ತು ಲಾಸ್ಟಲ್ಲಿ ನಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಸೊ ಅದನ್ನು ಒಂದು 10 to 15 ಮಿನಿಟ್ಸು ಚೆನ್ನಾಗಿ ಕಾಯೋದಿಕ್ಕೆ ಬಿಡಬೇಕು ಸಾಂಬಾರು. ಲಿಟ್ನ ಕ್ಲೋಸ್ ಮಾಡಿಬಿಡಿ ಒಂದು 10 to 15 ಮಿನಿಟ್ಸು. ಸೊ ನಾವು ಕ್ಲೋಸ್ ಮಾಡಿಬಿಟ್ಮೇಲೆ ಹಾಗೆ ಬಿಟ್ಬಿಡ್ಬಾರ್ದು. 1 to 3 ಮಿನಿಟ್ಸ್ ಆದಮೇಲೆ ತೆಗೆದು ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ ಫೈನಲಿ ಯಾವ ಥರ ಆಗಿದೆ ಅಂತ. ಸೊ ಚೆನ್ನಾಗಿ ಬಂದಿದೆ. ಸೊ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಆವಾಗ ನಮಗೆ ಗೊತ್ತಾಗುತ್ತೆ ಸಾಂಬಾರು ರೆಡಿ. ನೋಡಿದ್ರಲ್ಲ ಯಾವ ಥರ ಇತ್ತು ರೆಸಿಪಿ ಅಂತ. ಸೊ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.